ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಇವತ್ತು ತರಕಾರಿ ಸೊಪ್ಪು ಎಲ್ಲ ಕಾಂಬಿನೇಷನಲ್ಲಿರುವಂಥ ಚಪಾತಿ ತೋರಿಸ್ಕೊಡ್ತೀನಿ. ತುಂಬ ಸಾಫ್ಟಾಗಿದೆ ನೋಡಿ. ಇದನ್ನು ಮಡ್ಚಿರೋ ಜಸ್ಟ್ ಎರಡು ಬೈಟ್ ಅಷ್ಟೇ, ಎರಡೇ ತುತ್ತಿಗೆ ಖಾಲಿಯಾಗಿ ಹೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಮಕ್ಕಳು ಕೂಡ ತರಕಾರಿ ಸೊಪ್ಪು ತಿನ್ನೋದಕ್ಕೆ ತುಂಬ ಗಲಾಟೆ ಮಾಡ್ತಾರೆ. ಅಂಥ ಮಕ್ಳುಗಳಿಗೆ ಪೇರೆಂಟ್ಸು ಈ ಥರ ಚಪಾತಿ ಮಾಡಿಕೊಡೋದ್ರಿಂದ ಅವ್ರಿಗೆ ಎಲ್ಲ ತರಕಾರಿ ಸೊಪ್ಪಲ್ಲಿ ಇರೋವಂಥ ಪೌಷ್ಟಿಕಾಂಶ ಸೇರುತ್ತೆ. ಆಮೇಲೆ ಈ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಟಚ್ ಮಾಡಿ. ನನ್ನ ಚಾನಲ್ಗೆ ಫಸ್ಟ್ ವೀಡಿಯೋ ನಿಮಗೆ ಬರುತ್ತೆ. ಆಮೇಲೆ ಇದು ಹೇಗೆ ಬಂತು ಅಂತ ಟ್ರೈ ಮಾಡಿ ಕಮೆಂಟಲ್ಲಿ ಹೇಳೋದು ಮರಿಬೇಡಿ. ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಆಮೇಲೆ ಇದು ತುಂಬ ಈಸಿಯಾಗಿರುತ್ತೆ. ತರಕಾರಿ ಕೂಡ ತಿಂದೇ ಇರೋ ಮಕ್ಳಿಗೆಲ್ಲ ಇದನ್ನು ಆರಾಮಾಗಿ ತಿನ್ನಿಸ್ಬೋದು. ಒಂಥರ ಕಲರ್ಫುಲ್ ಚಪಾತಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನು 2 ಕಟ್ ಪಾಲಕ್ ಸೊಪ್ಪು, 1 ಕಂಟು ಮೆಂತ್ಯ, ಆಮೇಲೆ ನುಗ್ಗೆಕಾಯಿ ಸೊಪ್ಪು ಒಂದು 2 ಹಿಡಿಯಷ್ಟು 2 ಬೇಯಿಸ್ಕೊತಾಯಿನಿ. ಆಮೇಲೆ ಇದು ಕಲರಾಗಿ ಗ್ರೀನ್ ಕಲರಾಗಿ ಮೇಂಟೈನ್ ಮಾಡೋದಕ್ಕೆ ನಾನು ಐಸ್ ಕ್ಯೂಬ್ಸ್ನ ಒಂದು ತಣ್ಣೀರಿಗೆ ಹಾಕ್ಕೊಂಡು ಅದರೊಳಗಡೆ ಸೊಪ್ಪನ್ನ ಬೇಯಿಸಿ ಐಸ್ ನೀರೊಳಗಡೆ ಸೊಪ್ಪನ್ನ ತಣ್ಣಗೆ ಮಾಡಿ ಅದನ್ನು ರುಬ್ಕೋತಾಯಿದ್ದೀನಿ. ಎಷ್ಟು ಗ್ರೀನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಚೂರು ನಾನು ಕಲರ್ನ ಇಲ್ಲಿ ಮಿಕ್ಸ್ ಮಾಡಿಲ್ಲ, ಅಷ್ಟು ಚೆನ್ನಾಗಿ ಗ್ರೀನಾಗಿ ಬಂದಿದೆ ಸೊಪ್ಪು. ಆಮೇಲೆ ನಾನು ಕ್ಯಾರೆಟ್ನ ರುಬ್ಕೊಂಡು ಒಂದು ಸ್ವಲ್ಪ ಕಲ್ಲರ್ಗೆ ಅಂತ ಅರಿಶಿನ ಪೌಡರ್ನ ಹಾಕೋತಾಯಿದ್ದೀನಿ, ಯಾಕೆಂದರೆ ಕ್ಯಾರೆಟ್ ಅಷ್ಟು ಕಲರ್ ಕೊಡೋದಿಲ್ಲ. ಆಮೇಲೆ ಬೀಟ್ರೂಟು ಕೂಡ ಅದೇ ಜಾರ್ಗೆ ಹಾಕ್ಕೊಂಡು ರುಬ್ಕೋತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಹಸಿರು, ಅರಿಶಿನ ಮತ್ತು ಈ ಬೀಟ್ರೂಟ್ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಗೋಧಿ ಹಸಿಟ್ಟಿಗೆ ಸ್ವಲ್ಪ 1 ಕಪ್ ಗೋಧಿ ಹಸಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದೇನು ಸೊಪ್ಪನ್ನ ನಾನು ರುಬ್ಕೊಂಡಿದ್ದಲ್ಲ ಎಷ್ಟು ಗ್ರೀನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಇದನ್ನು ಹಾಕ್ಕೊಂಡು ಚೆನ್ನಾಗಿ ನಾದಿ ಒಂದು ಬಟ್ಟೆಯಲ್ಲಿ ಮುಚ್ಚಿಕ್ತೀನಿ. ಆಮೇಲೆ ಇನ್ನೊಂದು ಕಪ್ ಅಷ್ಟು ನಾನು ಹಸಿಟ್ಟನ್ನ ತೊಗೊಂಡು ಅದಕ್ಕೆ ಬೀಟ್ರೂಟ್ ಜ್ಯೂಸನ್ನ ಹಾಕೋತಾಯಿ. ನಾನಿಲ್ಲಿ ಒಂದು ತಪ್ಪು ಏನು ಮಾಡಿದೆ ಅಂದರೆ ಫ್ರೆಂಡ್ಸ್, ನೀವು ಆ ತಪ್ಪನ್ನ ಮಾಡೋದಕ್ಕೆ ಹೋಗ್ಬಿಡಿ. ನಾನು ಜ್ಯೂಸನ್ನ ಚೆನ್ನಾಗಿ ಪೇಸ್ಟ್ ಆಗಿದೆ ಅಂದ್ಕೊಂಡು ಸೋಸಲಿಲ್ಲ. ನೀವು ಒಂದು ಸತಿ ಇದನ್ನು ನೀಟಾಗಿ ಸೋಸ್ಕೊಂಡು ಬಳಸ್ಕೊಳ್ಳಿ, ಏಕೆಂದರೆ ಸಣ್ಣ ಸಣ್ಣ ಪೀಸ್ ಸಿಕ್ಕಿದ್ರೆ ಚಪಾತಿ ಲಟ್ಟಿಸುವಾಗ ಸ್ವಲ್ಪ ಹಿಂಸೆ ಆಗುತ್ತೆ. ನಾನು ಸ್ವಲ್ಪನೇ ಜ್ಯೂಸ್ ಹಾಕ್ಕೊಂಡು ಚೆನ್ನಾಗಿ ನಾದಿ ನೋಡಿ, ಒಂದೇ ಒಂದು ಪೀಸ್ ಸಿಕ್ತು ತೆಗೆದಾಕ್ತೆ ನಾನು. ಇದನ್ನು ಕೂಡ ಅದ್ರ ಜೊತೆಗೆ ಎತ್ತಿಕ್ತಾಯಿದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಏನು ನಾನು ಕ್ಯಾರೆಟ್ದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೂ ಹಾಕ್ಕೊಂಡು ಕಲಿಸ್ಕೊತಾಯಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಎಷ್ಟು ಥರ ತರಕಾರಿ ಸೇರಿದೆ. ಕ್ಯಾರೆಟು, ಬೀಟ್ರೂಟು, ಪಾಲಕ್ ಸೊಪ್ಪು, ಆಮೇಲೆ ಮೆಂತ್ಯ ಸೊಪ್ಪು, ಆಮೇಲೆ ನುಗ್ಗೆ ಸೊಪ್ಪು, ಎಷ್ಟು ಥರಕ್ಕೆ ಸೇರಿದೆ. ನಾನು ಹೊರಗಡೆ ಹೋಗ್ತಾ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಚಪಾತಿ ಮಾಡ್ತಾಯಿದ್ದೆ, ಅದರಿಂದ ಸ್ವಲ್ಪ ಜಾಸ್ತಿ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ನೀವು ಎಷ್ಟು ಬೇಕು ನಿಮ್ಮ ಮನೇಲಿ ಅಷ್ಟು ಹಸಿಟ್ಟಿಗೆ 3 ಪಾರ್ಟ್ ಮಾಡಿ ಈ ಥರ ಕಲಿಸ್ಕೋಬೋದು. ನನಗೆ ಸ್ವಲ್ಪ ಜಾಸ್ತಿ ಚಪಾತಿ ಬೇಕಾಗಿರೋದ್ರಿಂದ ನಾನು ಹೊರಗಡೆ ಹೋಗ್ತಾ ಇರೋದ್ರಿಂದ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ. ಇದನ್ನು ಅರ್ಧ ಗಂಟೆ ಮುಚ್ಚಿಕ್ತಾಯಿದ್ದೀನಿ. ನೋಡಿ ಎಲ್ಲ ಸಾಫ್ಟಾಗಿದೆ. ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಳ್ಳಿ, ತುಂಬ ತೆಳು ಕಲಿಸ್ಕೊಳ್ಳೋಕೆ ಹೋಗ್ಬಿಡಿ, ಯಾಕೆಂದ್ರೆ ತರಕಾರಿ ಹಾಕಿರೋದ್ರಿಂದ ಅರ್ಧ ಗಂಟೆ ನಾವು ಇಕ್ತೀವಲ್ಲ ತುಂಬ ಮೆತ್ತ ಆಗಿಬಿಡುತ್ತೆ. ಆಮೇಲೆ ಉಜ್ಜೋಕ್ಕೆ ಎಲ್ಲ ಚಪಾತಿ ಲಟ್ಸೋಕ್ಕೆ ಕಷ್ಟ ಆಗುತ್ತೆ. ಸೊ ಇದು 3 ಕಲರು ತೊಗೊಂಡು ನಾನು ಸಪ್ರೇಟಾಗಿ ಉದ್ದಕ್ಕೆ ರೋಲ್ ಮಾಡ್ಕೋತಾಯಿದ್ದೀನಿ. ಆಮೇಲೆ ತುಂಬ ಈಸಿ, ಹೆಲ್ದಿ ಎಲ್ಲ ಇದೆ ಫ್ರೆಂಡ್ಸ್. ಆಮೇಲೆ ಕಲರ್ಫುಲ್ಲಾಗಿ ಕಾಣೋದ್ರಿಂದ ಮಕ್ಕಳು ಕೂಡ ಖುಷಿಯಾಗಿ ತಿಂತಾರೆ. ಟಿಫಿನ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಒಂದು ಸತಿ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್. ಸೊ ಇದನ್ನು ಉದ್ದುದ್ದಕ್ಕೆ ನಾನು ರೋಲ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾನು ಕಟ್ ಮಾಡ್ಕೊಳ್ತಾಯಿದ್ದೀನಿ. ಸೊ ನಾನು ಇದು ಬೆಳಗ್ಗೆ ಮಾಡ್ತಾ ಇರೋದ್ರಿಂದ ಮಕ್ಕಳಿಗೆ ಜಲ್ದಿ ಈಗ ತಿಂದೋಗೋದಕ್ಕೆ ಮತ್ತು ಟಿಫಿನ್ ಬಾಕ್ಸ್ಗೆ ಜಲ್ದಿ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಮಾಡ್ಕೋತಾಯಿದ್ದೀನಿ. ಏಕೆ ನಮ್ಮ ಮನೇಲಿ ಮಕ್ಕಳೆಲ್ಲ 8 ಗಂಟೆಗೆಲ್ಲ ಹೊರಟೋಗ್ಬಿಡ್ತಾರೆ, ಅಷ್ಟರಲ್ಲಿ ತಿಂಡಿ ರೆಡಿ ಆಗಬೇಕು. ಫಸ್ಟು ಇದು ಸ್ವಲ್ಪ ಮಾಡಿಬಿಟ್ಟು ಅವ್ರಿಗೆ ತಿನ್ನೋಕೆ ಕೊಟ್ಟು ಆಮೇಲೆ ಬಾಕ್ಸ್ ಮಾಡಿ ಕಳಿಸೋಣ ಅಂತ. ಸೊ ಎಷ್ಟು ಕಲರ್ಫುಲ್ಲಾಗಿ 3 ಕಲರ್ ಕಾಣಿಸ್ತದೆ. ಒಂಥರ ಕಾಮನ ಬಿಲ್ಲು ಹೇಳ್ಬೋದಾ, ಇಲ್ಲ ಓಲಿ ಕಲರ್ಸ್ಗಳ್ದು ಹೇಳ್ಬೋದಾ ಗೊತ್ತಾಗ್ತಾಯಿಲ್ಲ, ಅಷ್ಟು ಕಲರಾಗಿ ಕಾಣ್ತಾ ಇದೆ. ಆಮೇಲೆ ಇನ್ನೂ ಒಂದು ಥರಕ್ಕೆ ಮಾಡೋದು ಕಲಿಸ್ತೀನಿ. ಇದು 3 ಕಲರ್ಸು, ಇದೊಂಥರ ಚೆನ್ನಾಗಿ ಕಾಣ್ತಾ ಇದೆ. ಆಮೇಲೆ ಇನ್ನೊಂದು ಕಲರ್ ತೋರಿಸ್ಕೊಡ್ತೀನಿ. ಸೊ ನಾನು ಒಂದು ತಟ್ಟೆಗೆ ಎಲ್ಲ ಮೇಲೊಂದು ಸ್ವಲ್ಪ ಆ ತಟ್ಟೆಗೆ ಇಟ್ಕೋಬಾರ್ದು ಅಂತ ಸ್ವಲ್ಪ ಹಸಿಟ್ಟನ್ನ ಹಚ್ಕೊಂಡು ಅದ್ರ ಮೇಲೆ ಉಜ್ಜಿ ಒಂದು ಸತಿ ಹಾಕಿ ಬೇಯಿಸ್ಕೊತೀನಿ ನಾನು. ಇದು ಆಮೇಲೆ ತೆಳ್ಳಗೆ ಅಷ್ಟು ಮಡಚಿದ್ರೆ ಬರೀ 2 ತುತ್ತಾಗುವಷ್ಟು ಚಪಾತಿ ಹೇಗೆ ಮಾಡೋದು ಅಂದರೆ ಅದು ಸೀಕ್ರೆಟು ಫ್ರೆಂಡ್ಸ್.
ನಾನು ಆ್ಯಕ್ಚುಲಿ ಎಲ್ಲರಂಗೆ ಮೈದಾ ಹಸಿಟ್ಟಾಗಲಿ ಗೋಧಿ ಹಸಿಟ್ಟಾಗಲಿ ನಾನು ಉಜ್ಜೋದಕ್ಕೆ ಬಳಸೋದಿಲ್ಲ. ನಾನು ಅಕ್ಕಿ ಹಸಿಟ್ಟನ್ನ ಬಳಸ್ಕೊತೀನಿ ಉಜ್ಜೋದಕ್ಕೆ. ಅವು ಅಕ್ಕಿ ಹಸಿಟ್ಟು ಬಳಸೋದ್ರಿಂದ ಎಷ್ಟು ತೆಳ್ಳಗೆ ಬೇಕಾದ್ರೂ ನಾವು ಉಜ್ಕೋಬೋದು. ಇದು ಒಂಥರ ಹೋಲಿ ಬಣ್ಣದ ಥರ ಕಲರ್ ಎಲ್ಲ ಕಲರು ಮಿಕ್ಸ್ ಮಾಡಿದರೆ ಯಾವ ರೀತಿ ಬರುತ್ತೋ ಇದು ಆ ರೀತಿ ಬರುತ್ತೆ ಫ್ರೆಂಡ್ಸ್. ಎಲ್ಲ ಕಲರ್ ಚೂರು ಹಾಕಿ ಅದು ಮಿಕ್ಸ್ ಮಾಡಿ ಉಜ್ತಾ ಇದ್ದೀನಿ. ಒಂಥರ ಒಂದು ಬಟ್ಟೆ ಹೋಲಿ ಆಡಿದಾಗ ಒಂದು ಬಟ್ಟೆ ಮೇಲೆ ಎಲ್ಲ ಕಲರ್ಸು ಹೇಗೆ ಅದು ಇದಾಗಿ ಬಿದ್ದಿರುತ್ತೆ, ಸೇಮ್ ಅದೇ ಥರ ಇದು ಚಪಾತಿ. ಸೊ ನಿಮಗೆ ಮಕ್ಕಳು ಯಾವ ರೀತಿ ತಿನ್ನೋಕೆ ಇಷ್ಟಪಡ್ತಾರೋ ಆ ಥರ ಮಾಡ್ಕೊಳ್ಳಿ. ಆಮೇಲೆ ತರಕಾರಿ ಸೊಪ್ಪು ಹಾಕೋದ್ರಿಂದ ಇದು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸಾಫ್ಟಾಗೂ ಸಹ ಇರುತ್ತೆ. ನೋಡ್ಬೋದು ಎಷ್ಟು ತೆಳ್ಳಗೆ ಉಜ್ತಾ ಇದ್ದೀನಿ ಅಂದರೆ ಮಡಚಿದ್ರೆ ಜಸ್ಟ್ 2 ತುತ್ತಾಗಬೇಕು ಅಷ್ಟು ಇದು. ಆಮೇಲೆ ನಾನು ಚಪಾತಿ ಬೇಯಿಸ್ಲಿಕ್ಕೆ ಎಣ್ಣೆ ಬಳಸೋದಿಲ್ಲ ಫ್ರೆಂಡ್ಸ್. ನೀವು ಎಣ್ಣೆ ಬೇಕಾದ್ರೂ ಬಳಸ್ಕೋಬೋದು. ನಾನು ತುಪ್ಪ ಹಾಕೋತೀನಿ. ಇದು ಮನೆಯಲ್ಲೇ ನಮ್ಮದು ಎಮ್ಮೆ ಇದೆ. ಆ ಎಮ್ಮೆಯಲ್ಲಿ ಹಾಲು ಕರೆದು ಅದನ್ನು ಕಾಯಿಸಿ ಮೊಸರು ಮಾಡಿ ಅದರಲ್ಲಿ ಬೆಣ್ಣೆ ತೆಗ್ದಿರೋಂಥ ಬೆಣ್ಣೆನ ನಾನು ತುಪ್ಪ ಕಾಯಿಸಿ ಇದಕ್ಕೆಲ್ಲ ಬಳಸ್ಕೋತೀನಿ. ಎಲ್ಲ ಚಪಾತಿನೂ ಹೀಗೆ ಒಂದೊಂದು ಚೂರು ತುಪ್ಪ ಹಾಕ್ಕೊಂಡು ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಕೆಲವು ಮಕ್ಕಳು ತುಪ್ಪ ಕೂಡ ತಿನ್ನೋದಿಲ್ಲ. ಈ ಥರ ಊಟದಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಡೋದ್ರಿಂದ ಎಲ್ಲ ತಿಂತಾರೆ. ಸೊ ಜಾಸ್ತಿ ಏನು ಬೇಯಿಸೋದು ಬೇಡ, ತುಂಬ ತೆಳು ಇರೋದ್ರಿಂದ 3 ಸತಿ ಮಗ್ಚಾಕಿದ್ರೆ ಸಾಕು, ಬೆಂದೋಗುತ್ತೆ. ಸೊ ರುಚಿಕರವಾದ ತರಕಾರಿ ಮತ್ತು ಸೊಪ್ಪಿನ ಚಪಾತಿ ರೆಡಿಯಾಗಿದೆ. ಎಲ್ಲರೂ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ಆಮೇಲೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ. ನೀವು ಕೊಡೋ ಲೈಕಿಂದ ನನಗೆ ಮತ್ತೆ ವೀಡಿಯೋಸ್ ಮಾಡೋದಕ್ಕೆ ಒಂದು ಸ್ಫೂರ್ತಿ ಸಿಗುತ್ತೆ. ನಾನು ತರಕಾರಿ ಪಲ್ಯ ಮಾಡಿದ್ದೀನಿ. ನೀವು ಚಟ್ನಿ ಪಲ್ಯ ಯಾವುದ್ರ ಜೊತೆನಾದ್ರೂ ಟೇಸ್ಟ್ ಮಾಡ್ಬೋದು. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.